ಹರಿ ಓಂ. ಪ್ರಾಣಾದೈರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನೋಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಇತ್ಯುಕ್ತ್ವಾ ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲವಿಕ್ರಮಃ ನ ಯತ್ರ ಮಾಯಾ ಕಿಮುತಾ ಪರೇ ಹರೇ ಅನೂವೃತ ಹರೇಃ ಅನೂವೃತ ಯತ್ರ ಸುರಾಸುರಾರ್ಚಿತಾಃ ಇತಿ ಚ ಭಾಗವತೆ ಅಂತಾಯಿತು. ಏನು ಮಾಡ್ಲಿಕ್ಕತ್ತಾರ? ಇದು ಭೇದ ಅಂತನ್ನೋದು ಅಥವಾ ಭೇದವನ್ನು ತಿಳಿಸುವಂತಹದ್ದು ಶ್ರುತಿಗಳೇನವ, ಇವೆಲ್ಲವೂ ಕೂಡ ಅಜ್ಞಾನ ಕಲ್ಪಿತವಾಗಿರುವಂತಹ ಭೇದವನ್ನು ಹೇಳಿಗತ್ತದ. ವಾಸ್ತವದಲ್ಲಿ ಭೇದ ಇಲ್ಲವೇ ಇಲ್ಲ ಅಂತನ್ನುವುದು ಅದ್ವೈತ ದರ್ಶನದ ಗಟ್ಟಿಮುಟ್ಟಾದ ನಿಲುವು. ಅತ್ಯಂತ ಗಟ್ಟಿ ನಿಲುವು ಏನು ಅಂತ ಕೇಳಿದ್ರೆ, ಭೇದ ಅಂತನ್ನೋದು ಅವಿದ್ಯಾ ಕಲ್ಪಿತವಾದದ್ದು, ಅದು ಎಂದೂ ಕೂಡ ವಾಸ್ತವ ಅಲ್ಲ, ಸತ್ಯ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯರು ಕೊಡುವ ದೀರ್ಘವಾದ ಉತ್ತರ ಏನು ಅಂದರೆ, ಒಂದೊಮ್ಮೆ ಭೇದವು ಅಜ್ಞಾನದಿಂದ ಕಲ್ಪಿತ ಆಗಿತ್ತು ಅಂತಾದರೆ ಅಜ್ಞಾನ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಮಾತ್ರ ಭೇದ ಇರಬೇಕು. ಅಜ್ಞಾನವು ನಿವೃತ್ತವಾದ ಮೇಲೆ ಭೇದ ಇರಬಾರದು. ಅಜ್ಞಾನವನ್ನು ಬೀಜ ಅಂತ ತಿಳ್ಕೊಳ್ಳೋಣ. ಅಜ್ಞಾನವನ್ನು ಬೀಜ ಅಂತ ತಿಳ್ಕೊಂಡ್ರೆ ಭೇದವನ್ನು ಮರ ಅಂತ ತಿಳ್ಕೊಳ್ಳೋಣಂತೆ. ಅಜ್ಞಾನವನ್ನು ಬೀಜ ಅಂತ ತಿಳ್ಕೊಂಡ್ರೆ ಭೇದವನ್ನು ಮರ ಅಂತ ತಿಳ್ಕೊಳ್ಳೋಣಂತೆ. ಬೀಜವೇ ಹೊರಟು ಹೋದರೆ ಮರ ಇರಲಿಕ್ಕೆ ಸಾಧ್ಯ ಇದೆಯಾ? ಮರ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಬೀಜ ಇದ್ದರೆ ತಾನೇ ಮರ ಇರ್ಲಿಕ್ಕೆ ಸಾಧ್ಯ ಅದ. ಅಥವಾ ಅಜ್ಞಾನವನ್ನು ಬೇರು ಅಂತ ಇಟ್ಕೊಳ್ರಿ. ಬೇರು ಅಜ್ಞಾನವಾದರೆ ಮರ, ಭೇದ ಆದರೆ ಬೇರವನ್ನು ತೆಗೆದು ಬಿಟ್ಟರೆ ಮರ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಅವಿದ್ಯಾ ಕಲ್ಪಿತವಾಗೇದ ಭೇದ ಅನ್ನೋದಾದ್ರೆ ಅವಿದ್ಯಾ ಇರೋ ತನಕ ಮಾತ್ರ ಭೇದ ಇರಬೇಕು. ಅವಿದ್ಯಾ ಹೋದ ಕೂಡಲೇ ಭೇದ ಹೋಗಬೇಕು. ಮುಂದೆ ಭೇದ ಕಂಟಿನ್ಯೂ ಆಗಬಾರ್ದು. ಆದರೆ ಅವಿದ್ಯಾ ಇಲ್ಲದೆ ಇರುವಂತಹದ್ದು ಅವಸ್ಥಾ ಅಂದರೆ ಯಾವುದು? ಮುಕ್ತ್ಯವಸ್ಥಾ. ಯಾಕೆ? ಸಂಸಾರ ಮಾತ್ರ ಇದು ಅವಿದ್ಯೆಯಿಂದ ಬರುವಂತಹದ್ದು. ಯಾವಾಗ ಬ್ರಹ್ಮಜ್ಞಾನ ಬರ್ತದೋ ಆ ಬ್ರಹ್ಮಜ್ಞಾನ ಬಂದ ಕೂಡಲೇ ಅವಿದ್ಯಾ ನಿವೃತ್ತಿ ಆಗ್ತದೆ, ಓಡಿ ಹೋಗ್ಬಿಡ್ತದೆ, ನಿಲ್ಲೋದೇ ಇಲ್ಲ. ಅವಿದ್ಯಾ ಹೋತು ಅಂದರೆ ಮುಕ್ತನಾಗ್ತಾನೆ. ಹಾಗಾದರೆ ನಿಮ್ಮ ಪ್ರಕಾರ ಅವಿದ್ಯಾ ಇಲ್ಲದ ಸ್ಥಳ, ಇಲ್ಲದ ಅವಸ್ಥೆ ಅಂದರೆ ಮುಕ್ತ್ಯವಸ್ಥಾ, ಮೋಕ್ಷ ಆಯಿತಾ? ಅಲ್ಲಿ ಭೇದ ಇರಲಿಲ್ಲ ಅಂದರೆ ಆಗ ಅದು ಅಜ್ಞಾನ ಕಲ್ಪಿತ ಅಂತ ಆಗ್ತದೆ. ಒಂದು ವೇಳೆ ಅಲ್ಲೂ ಭೇದ ಇದ್ದರೆ ಅದು ವಾಸ್ತವ ಅಂತ ಸಿದ್ಧ ಆಗ್ತದೆ. ಯಾಕೆ? ಅಜ್ಞಾನ ಇಲ್ಲದೆ ಇದ್ದ ಸ್ಥಳದಲ್ಲೂ ಕೂಡ ಅಜ್ಞಾನ ನಿವೃತ್ತಿಯಾದ ಮೇಲೂ ಕೂಡ ಭೇದ ಇದೆ ಅಂತನ್ನುವುದಾದರೆ ಅದು ಅಜ್ಞಾನದ ನಿರ್ಮಾಣ ಅಲ್ಲ, ಅಜ್ಞಾನದ ಪ್ರಾಡಕ್ಟ್ ಅಲ್ಲ, ಅದು ಸಿದ್ಧ ಆಗ್ತದೆ. ಇಷ್ಟು ಶ್ಲೋಕಗಳನ್ನು ಹೇಳಿಬಿಟ್ಟು, ನೋಡಪ್ಪ, ಅಲ್ಲಿ ಎಲ್ಲರೂ ದೇವತೆಗಳಿದ್ದಾರೆ, ದೇವತೆಗಳು ಭಗವಂತನ ಸೇವೆ ಮಾಡ್ಕೋತಿದ್ದಾರೆ. ಭಗವಂತ ವೈಕುಂಠವನ್ನು ತೋರಿಸಿದ ಅಂದ್ರೆ ಬ್ರಹ್ಮದೇವರ ತಪಸ್ಸಿಗೆ ಸಂತುಷ್ಟನಾಗಿ ಪರಮಾತ್ಮ ಅವರಿಗೆ ವೈಕುಂಠವನ್ನು ತೋರಿಸಿ, ವೈಕುಂಠದಲ್ಲಿ ಎಲ್ಲ ಮುಕ್ತರು ಅಡ್ಡಾಡೋದನ್ನು, ಒಬ್ಬರಿಗಿಂತ ಒಬ್ಬರು ದೊಡ್ಡವರು ಸಣ್ಣವರು ಇದ್ದದ್ದನ್ನು, ದೇವರನ್ನು ಫಾಲೋ ಮಾಡ್ಕೊಂಡು ಬರೋದನ್ನು, ಅಂದರೆ ಭೇದಕ್ಕೆ ಏನೇನು ಬೇಕು ಆ ಎಲ್ಲ ವಾಕ್ಯಗಳಿರೋದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಭಾಗವತದಲ್ಲಿ ಹೇಳ್ಯಾರ. ಅಂದಮೇಲೆ ಈ ಭಾಗವತದ ವಾಕ್ಯಗಳನ್ನು ಬೆಳಗ್ಗೆ ಹೇಳಿಬಿಟ್ರೆ ಅರ್ಥ ಹೇಳಿನಿ. ಅದಕ್ಕೆ ಈ ಭಾಗವತದ ವಾಕ್ಯವನ್ನು ಕೇಳಿದಾಗ ಏನು ತಿಳಿದು ಬರ್ತದೆ ಅಂದ್ರೆ, ಮುಕ್ತಿಯಲ್ಲೂ ಕೂಡ ಭೇದ ಅದ. ಹೆಂಗೆ? ಯಾವ ಶಬ್ದದಲ್ಲಿದೆ ಅಲ್ಲಿ? ನಯತ್ರ ಮಾಯಾ ಕಿಮುತಾ ಪರೇ ಹರೇಹೇ ಅನುಮೃತಾಃ. ಹರೇಹೇ ಅನುಮೃತಾಃ ಅಂದರೆ ಭಗವಂತನನ್ನು ಅನುಸರಿಸಿಕೊಂಡು ಹೊರಟ ಸುರಾಸುರಾಹ ಅಂದರೆ ದೇವತೆಗಳು ಹಾಗೂ ಮುಖ್ಯಪ್ರಾಣನ ಭಕ್ತರು, ಮುಖ್ಯಪ್ರಾಣನ ಭಕ್ತರಾದ ದೇವತೆಗಳಿಂದ ಅರ್ಚಿತನಾದ ಭಗವಂತ ಹೊರಟಿರುವಾಗ ಹಿಂದೆಲ್ಲ ಅವರ್ಯಾರವರು ಮತ್ತು ಅನುಮೃತಾಃ ಬೆನ್ನಹತ್ತಿಕೊಂಡು ಹೊರಟಿದ್ದಾರೆ ಅಂತ ಹೇಳ್ತಾರೆ. ಅಂದಮೇಲೆ ಅದರ ಅರ್ಥ ಏನಾಗ್ತದಪ್ಪ? ಇದರಿಂದ ಏನು ತಿಳಿದು ಬರ್ತದೆ ನಮಗೆ ಅಂತಂದ್ರೆ, ನೋಡ್ರಿ,
ದೇವತೆಗಳಿಂದ ಹಾಗೂ ಮುಖ್ಯ ಪ್ರಾಣದೇವರ ಭಕ್ತರಿಂದ ಪೂಜಿತರಾದ ಜೀವರು ಪರಮಾತ್ಮನಿಗೆ ಸೇವಕರಾಗಿ ಯಾವ ಲೋಕದಲ್ಲಿದ್ದಾರೋ ಅಂಥ ವೈಕುಂಠ ಲೋಕ ಅಂತ ಹೇಳಿಕತ್ತದ. ಅಂದಮೇಲೆ ಏನಾತಪ್ಪ, ಸ್ಪಷ್ಟವಾಗಿ ಭೇದ ತೋರ್ಲಿಕತ್ತದ. ವೈಕುಂಠದಲ್ಲಿ ಮೋಕ್ಷದಲ್ಲಿ ಭೇದ ಕಾಣ್ತಾ ಇದೆ ಅಂತಂದಮೇಲೆ ಆ ಭೇದ ಅಜ್ಞಾನ ಕಲ್ಪಿತ ಆಗಿ ಸಾಧ್ಯ ಇಲ್ಲ. ಅಲ್ಲೂ ಕೂಡ ಮುಕ್ತಿಯಲ್ಲಿಯೂ ಕೂಡ ಭೇದವು ಅನುವರ್ತನ ಆಗ್ತಾ ಅದ, ಕಂಟಿನ್ಯೂ ಆಗ್ತಾ ಅದ. ಅಂದ ಮೇಲೆ ಅದು ಅಜ್ಞಾನ ಕಲ್ಪಿತ ಅಲ್ಲ. ಅಜ್ಞಾನ ಕಲ್ಪಿತ ಅಂದ್ರೆ ಅರ್ಥ ಏನು ಅಂದ್ರೆ ಸುಳ್ಳು ಅಂತ ಅರ್ಥ. ಅದಕ್ಕೆ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ಸುಳ್ಳು ಅಂತ ಹೇಳಿಲ್ಲ, ಅಜ್ಞಾನ ಕಲ್ಪಿತ ಅಂತ ಹೇಳ್ಯಾರ. ಪರ್ಯಾಯ ಶಬ್ದವಿದ್ರೆ ಅಜ್ಞಾನ ಕಲ್ಪಿತ ಅಂತನ್ನುವುದು ಅಂತ ತಿಳ್ಕೊಳ್ರಿ. ಸರಿ, ಇನ್ನು ಮುಂದೆ ಹರಿವಂಶದ ವಾಕ್ಯ ತಗೋಣಂತ. ಅದರ್ಶಯತ್ ಸ್ವಕಂ ಲೋಕಂ ಬ್ರಹ್ಮಣೇ ವಿಷ್ಣುರವ್ಯಯ ಯಸ್ಮಾತ್ ಪದಾತ್ ಪರಂ ನಾಸ್ತಿ ಯತ್ರ ಮುಕ್ತ ಉಪಾಸತೆ ಇತಿ ಹರಿವಂಶೇಷು. ಭಾಳ ಚಂದವ ಇವೆಲ್ಲ ವಾಕ್ಯಗಳು. ಇನ್ನೇನು ನಮಗೆ ಅದ್ವೈತ ದರ್ಶನ ದ್ವೈತ ಅಂದಾಗ ಸ್ವಲ್ಪ ಅದು ರೂಢಿ ಇರಂಗಿಲ್ಲಲ್ಲ, ಭಾಳಷ್ಟು ಇದ್ರ ಮೇಲೆ ಜಗ್ಗಿ ಆಡಿದಂದ್ರೆ ಅಭ್ಯಾಸ ಆಗ್ತದೆ. ನಾವು ಸರಳ ಉಪನಿಷತ್ತು ಅರ್ಥ ಹಿಂಗೆ ಕೇಳ್ಕೊತ ಹೋದವರು ಇದೆಲ್ಲ ಭಾಳ ಚಂದ ವಾಕ್ಯಗಳವ. ಅವ್ಯಯ ವಿಷ್ಣು, ಅಲ್ಲಿಂದ ಬರ್ರಿ ವಾಕ್ಯ ತಗೊಳ್ರಿ ಉಲ್ಟಾ. ಅವ್ಯಯ ವಿಷ್ಣು, ನಾಶರಹಿತನಾದ ಅವಿನಾಶಿಯಾದ ಪರಮಾತ್ಮನು ಬ್ರಹ್ಮಣೆ ಚತುರ್ಮುಖ ಬ್ರಹ್ಮನಿಗೆ ಸ್ವಕಂ ಲೋಕಂ ತನ್ನ ಲೋಕವನ್ನು ಅದರ್ಶಯತ ತೋರಿಸಿದನು. ಓಕೆನಾ? ಇನ್ನು ಯಸ್ಮಾತ್ ಯತ್ರ ಮುಕ್ತಾಹ ಉಪಾಸತೆ, ಎಲ್ಲಿ ಮುಕ್ತರಾದವರೆಲ್ಲರೂ ಭಗವಂತನ ಉಪಾಸನೆಯನ್ನ ಪೂಜೆಯನ್ನ ಧ್ಯಾನವನ್ನ ನಾಮಸ್ಮರಣೆಯನ್ನ ಆರಾಧನೆಯನ್ನ ಮಾಡುತ್ತಾರೋ, ಯಸ್ಮಾತ್ ಪದಾತ್ ಪರಂ ನ ಅಸ್ತಿ, ಯಾವ ವೈಕುಂಠಕ್ಕಿಂತ ಮತ್ತೊಂದು ಉತ್ತಮ ಲೋಕವು ಇಲ್ಲವೋ. ಇಷ್ಟು ವಿಷಯದ ಸರಿನಾ? ಈ ವಿಷಯ ಶ್ಲೋಕಾಭಿಪ್ರಾಯ ತಿಳಿತು. ಈಗ ಒಂದು ಪ್ರಶ್ನೆ ಮಾಡ್ತೀನಿ ಅಂತನ್ನುವುದು ಒಂದು ಗ್ರಂಥ. ಹರಿವಂಶೇಶು ಅಂತ ಬಹುವಚನ ಹೇಳ್ತಾರೆ. ಯಾಕೆ ಹರಿವಂಶೇಶು? ರಾಮೇ ರಾಮಯೋಗೋ ರಾಮೇಶು ಅಂದ್ರೆ ರಾಮೇ ಸಪ್ತವಿಭಕ್ತಿ ಏಕವಚನ, ರಾಮೇಶು ಸಪ್ತವಿಭಕ್ತಿ ಬಹುವಚನ, ಹರಿವಂಶೇ ಸಪ್ತಮಿ ಭಕ್ತಿ ಏಕವಚನ, ಹರಿವಂಶೇಶು ಸಪ್ತಮಿ ಭಕ್ತಿ ಬಹುವಚನ. ಒಂದು ಗ್ರಂಥದನು ಹರಿವಂಶ ಬಹಳ ಇರಬೇಕಾದ್ರೆ 3 ಇರ್ಬೇಕು, ಅಟ್ಲೀಸ್ಟ್ 3 ಇರಬೇಕು. ಮಿನಿಮಮ್ 3 ಇದ್ರೆ ಬಹುವಚನ ಹೇಳಬೇಕು, 2 ಇದ್ರೆ ದ್ವಿವಚನ ಬರ್ತದೆ. ಆಮೇಲೆ ಶ್ರೀಮದಾಚಾರ್ಯರು ಸಾಮಾನ್ಯವಾಗಿ ಪ್ರಾಯ ಹರಿವಂಶೇ ಕೆಲವು ಕಡೆಗೆ ಅಂತಾರೆ, ಬಹುಭಾಗ ಹರಿವಂಶೇಶು ಅಂತ ಬಹುವಚನ ಹೇಳ್ತಾರೆ. ಹರಿವಂಶೇಶು ಅಂತ ಹೇಳ್ತಾರೆ. ಯಾಕೆ ಹೇಳ್ತಿರಬಹುದು ಹರಿವಂಶೇಶು ಅಂತ? ಆಚಾರ್ಯರು ಯಾಕೆ ಹರಿವಂಶೇಶು ಅಂತಾರೆ ಅಂತ ಟೀಕಾಕೃತ್ಪಾದರು ಒಂದು ಕಡೆಗೆ ಬರೀತಾರೆ. ತತ್ವಪ್ರಕಾಶಕ ಅದಲ್ಲಿ ಬರೆದದ್ದು ಇಲ್ಲೆಲ್ಲ, ಅಲ್ಲಿ ನೆನಪದ ಅಂತ ಹೇಳಿಗತ್ತೀನಿ. ಒಂದು ವೇಳೆ ಒಂದು ವಾಕ್ಯವನ್ನು ಹೇಳಿ ಕೆಳಗಡೆಗೆ ಶ್ರೀಮದಾಚಾರ್ಯರು ಹರಿವಂಶೇಶು ಅಂದ್ರು ಅಂತ ಇಟ್ಕೊಳ್ರಿ. ಅದರ ಅರ್ಥ ಏನು ಅಂದರೆ, ಹರಿವಂಶದ 3 ಪರ್ವಗಳಲ್ಲಿ ಈ ವಾಕ್ಯವನ್ನು ಪಠಿಸಲಾಗಿದೆ. ಬಹುವಚನ ಅಭಿಪ್ರಾಯ ಮೊದಲನೇ ಪರ್ವ, 2ನೇ ಪರ್ವ, 3ನೇ ಪರ್ವ. ಹರಿವಂಶ ಪರ್ವ ಅಂದ್ರೆ ವಿಷ್ಣು ಪರ್ವ ಮತ್ತು ಭವಿಷ್ಯ ಪರ್ವ. ಈ 3 ಪರ್ವಗಳಲ್ಲೂ ಆ ವಾಕ್ಯ ಬಂದಿದ್ರೆ ಆಗ ವಂಶೇಶು ಅಂತ ಬಹುವಚನ. ಒಂದೇ ಕಡೆಗೆ ಬಂದಿದ್ರೆ ವಂಶೆ ಹರಿವಂಶೆ ಅಂದಿರ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ, ಚರ ಬರೆದು ಹೇಳ್ಬಿಟ್ರಿ ನೀವು ಅಂತಂದ್ರೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಇತಿ ಹರಿವಂಶೇಶು. ಟೀಕಾಕೃತ್ಪಾದರು ಕೇಳ್ತಾರೆ, ಇದನ್ನ ಯಾಕಪ್ಪ ಶ್ರೀಮದಾಚಾರ್ಯ ಹರಿವಂಶೇಶು ಅಂತ ಕೇಳಿದ್ರು ಅಂದ್ರೆ, ಹರಿವಂಶಗತ ಪರ್ವತ್ರಯ ಗತಸ್ಯ ಸೂಚನಾರ್ಥಂ. ಈ ವಾಕ್ಯವು ಹರಿವಂಶದ 3 ಪರ್ವಗಳಲ್ಲಿ ಬಂದದ ಅಂತ ತಿಳಿಸ್ಲಿಕ್ಕೆ ಹರಿವಂಶೇಶು ಅಂತ ಕರೀತಾರಂತ. ಹಂಗಾರೆ ಆಚಾರ್ಯ ಸ್ಟೈಲ್ ಹೆಂಗದ ಗೊತ್ತಾತ್ ನೋಡ್ರಿ, ಭಾರಿ ಚಂದದ. ಅದಕ್ಕೆ ಸೂಕ್ಷ್ಮೇಕ್ಷಕ ಇರ್ತದೆ. ಇಡೀ ಹರಿವಂಶ ತಲೆಯಾಗಿರ್ಬೇಕು ಅವರಿಗೆ. ಈ ವಾಕ್ಯ 3 ಪರ್ವಗಳಲ್ಲಿ ಬಂದಿರಬೇಕು ಅಂದ್ರೆ ಮಾತ್ರ ಹರಿವಂಶೇಶು ಅಂತಾರೆ. ಒಂದ ಕಡೆ ಬಂದಿರೋ ಹರಿವಂಶ ಅಂದ್ಬಿಡ್ತಾರೆ. ಹಂಗಾರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ, ಇದು 3 ಪರ್ವಗಳಲ್ಲಿ ಬಂದದ್ದು, ಅದಕ್ಕೆ ಹರಿವಂಶೇಶು ಅಂತ ಅಲ್ಲಿಂದ. ಇಲ್ಲೂ ಕೂಡ ಹರಿವಂಶೇಶು ಅನ್ಲಿಕ್ಕತಾರ ಅಂತಂದ್ರೆ 3 ಪರ್ವಗಳಲ್ಲಿ ಬಂದಿರಲೇಬೇಕು. ಅದರಿಂದ ಹರಿವಂಶೇಶು ಅಂತ ಹೇಳಿದರು. 3 ಪರ್ವಗಳಲ್ಲಿ ಬಂದರೆ ತಿಳ್ಕೊಳ್ಬೇಕು. ಮುಂದೆ ಅತಃ ಪರಂ ನ ಯತ್ಪದಮಿತ್ಯತ್ರಾಪಿ ಯಶಬ್ದಸ್ಯ ಯಸ್ಮಾದಿತ್ಯರ್ಥ. ಹಿಂಗೆ ಹೇಳ್ಬಿಟ್ರೆ ಗೊತ್ತಾಗಂಗಿಲ್ರಿ. ಅದಕ್ಕೆ ರಘುತ್ತಮ ಸ್ವಾಮಿಗಳು ಬರೀತಾರೆ ಏನು ಅಂತಂದ್ರೆ, ಈ ಮೊದಲು ತಸ್ಮೈ ಸ್ವಲೋಕಂ ಭಗವಾನ್ ಅಂತ ನೋಡ್ರಿ ಮೇಲೆ ಫಸ್ಟ್ ಸೆಂಟೆನ್ಸು ಅಂದ್ರೆ ನವರ್ತತೆಗಿಂತ ಮೇಲದ. ಈ ತಸ್ಮೈ ಸ್ವಲೋಕಂ ಭಗವಾನ್ ಸಭಾದಿತಃ ಸಂದರ್ಶಯಾಮಾಸ ಅಂತಾದ ಮೇಲೆ ಒಂದು ವಾಕ್ಯದ ಏನದ ಅಂದ್ರೆ, ಪರಂನ ಯತ್ ಪದಂ ಅಂತ ಒಂದು ವಾಕ್ಯದಲ್ಲಿ, ಆ ಶ್ಲೋಕದ ಆದ್ಮೇಲೆ ಒಂದು ವಾಕ್ಯದ, ಅದನ್ನು ಬರೆದಿಲ್ಲ ಶ್ರೀಮದಾಚಾರ್ಯರು. ಅಂದ್ರೆ ಆ ಶ್ಲೋಕದಲ್ಲಿ ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂನ ಯತ್ ಪದಂ ಅಂತದ ಮುಂದೆ ಪರಂನ ಯತ್ ಪದಂ ಅಂತನ್ನೋ ವಾಕ್ಯದಲ್ಲಿ
ನಮಗೇನು ಅನಿಸ್ತದೆ ಅಂದ್ರೆ ಯತ್ ಪದಂ ನ ಪರಂ, ಯಾವ ಸ್ಥಾನ ಅಷ್ಟು ಶ್ರೇಷ್ಠ ಅಲ್ಲ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಅತಃ ಆದ್ದರಿಂದ ಪರಂನ ಯತ್ ಪದಂ ಇತ್ಯತ್ರಾಪಿ, ಇಲ್ಲೂ ಕೂಡ ಯತ್ ಶಬ್ದ ಯಸ್ಮಾತ್ ಇತ್ಯರ್ಥ. ಯತ್ ಶಬ್ದವನ್ನು ಯಸ್ಮಾತ್ ಎನ್ನುವ ಅರ್ಥದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಏನಾಗ್ತದೆ, ಯಸ್ಮಾತ್ ಪರಂ ನಾಸ್ತಿ, ಯಾವ ಲೋಕಕ್ಕಿಂತಲೂ ಉತ್ತಮವಾದ ಇನ್ನೊಂದು ಲೋಕವಿಲ್ಲ ಅಂತ ಅರ್ಥ ಆಗ್ತದೆ. ಸರಿನಾ? ಈಗ ನೋಡ್ರಿ, ಇದು ಯಾಕೆ ಬಂತು ಅಂತ ಹೇಳ್ತೀನಿ. ಈಗ ಭಾಗವತದಲ್ಲಿ ವಾಕ್ಯವನ್ನ, ಅಂದ್ರೆ ಏನು ವಾಕ್ಯ ಇದೆಯೋ, ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ, ಬ್ರಹ್ಮದೇವರಿಂದ ಪೂಜಿತರಾದ ಪರಮಾತ್ಮನು ತನ್ನ ಲೋಕವನ್ನು ತೋರಿಸಿದ. ಆ ಲೋಕ ಹೆಂಗಿತ್ತು ಅಂದ್ರೆ ಪರಂನ ಯತ್ ಪದಂ. ಬರ್ಕೊಳ್ರಿ, ಎಲ್ಲಿ ಬರ್ಕೋಬೇಕು ಅಂದ್ರೆ ಇತ್ಯುಕ್ತ್ವ ಅಂತ ನೋಡ್ರಿ ಮೇಲೆ, ಅಲ್ಲಿ ಇತ್ಯುಕ್ತ್ವ ಆದ್ಮೇಲೆ ಸ್ವಲ್ಪ ಕೆಳಗಡೆಗೆ ಪರಂನ ಯತ್ ಪದಂ ಇತಿ ಶೇಷ ಅಂತ ಬರ್ಕೊಳ್ರಿ. ಇತ್ಯುಕ್ತ್ವ ಆದ ಕೆಳಗೆ ಒಂದು ಯಾರೋ ಮಾರ್ಕ್ ಹಾಕ್ಕೊಳ್ರಿ, ತಿಳಿಲಿಕ್ಕೆ ಬರೋವಂಗ ಅಲ್ಲಿ ಬಾಜುಗೆ ಹಾಕೊಳ್ರಿ, ನಡೀತದೆ. ಇತ್ಯುಕ್ತ್ವ ಆದ ಮೇಲೆ ಒಂದು ಬ್ರಾಕೆಟ್ ಒಳಗೆ ಪರಂ ನ ಯತ್ ಪದಂ ಅಂತ ಬರ್ಕೊಂಡ್ಬಿಡ್ರಿ. ಇತಿ ಶೇಷ ಅಂತ ಬರ್ಕೋಬೇಕು. ಆ ವಾಕ್ಯವನ್ನ ವಿಮರ್ಶಿಸ್ಲಿಕ್ಕೆ ಶ್ರೀಮದಾಚಾರ್ಯ ಅಲ್ಲಿ ವಾಕ್ಯವನ್ನ ಇದ್ದದ್ದನ್ನ ಹಂಗೆ ಕನ್ನಡದಾಗ ಅನುವಾದ ಮಾಡಿದೆ ಅಂತ ಇಟ್ಕೊಳ್ರಿ. ಈಗ ನಾನು ಪರಂ ನ ಯತ್ ಪದಂ, ಯತ್ ಪದಂ ಯಾವ ವೈಕುಂಠ ಲೋಕ ಇದೆಯೋ ಅದು ಪರಂನ ಶ್ರೇಷ್ಠ ಅಲ್ಲ ಅಂತ ಅನಿಸ್ತದದು. ಆಸ್ ಇಟ್ ಈಸ್ ಅನುವಾದ ಮಾಡಿದ್ರೆ ಅದಕ್ಕೆ ಆಚಾರ ಅಂತಾರ, ಪರಂನ ಯತ್ ಪದಂ ಅನ್ನೋದನ್ನ ಪರಮಾತ್ಮ ತನ್ನ ಲೋಕವಾದ ವೈಕುಂಠವನ್ನ ಬ್ರಹ್ಮದೇವರಿಗೆ ತೋರಿಸಿದ, ಅದೇನಂಥ ಶ್ರೇಷ್ಠ ಲೋಕ ಅಲ್ಲ, ಹಿಂಗ ಅರ್ಥ ಹೇಳಿಗತ್ತದದು. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು, ಒಂದು ವೇಳೆ ಹಂಗ ಅರ್ಥ ಮಾಡಿದ್ರೆ ಈ ಹರಿವಂಶದ ವಾಕ್ಯಕ್ಕೆ ವಿರೋಧ ಬರ್ತದೆ. ಹರಿವಂಶ ವಾಕ್ಯದಲ್ಲಿ ಯಸ್ಮಾತ್ ಪದಾತ್ ಪರಂ ನಾಸ್ತಿ, ವೈಕುಂಠಕ್ಕಿಂತ ಇನ್ನೊಂದು ಉತ್ತಮ ಲೋಕ ಇಲ್ಲ ಅಂತದ. ಅರೆ ಮತ್ತು ಹರಿವಂಶದಲ್ಲಾದರೂ ವೈಕುಂಠಕ್ಕಿಂತ ಉತ್ತಮ ಲೋಕ ಇನ್ನೊಂದಿಲ್ಲ ಅಂತ ಆದ್ರೆ ಭಾಗವತದಲ್ಲಾದರೂ ಅದೇನಂಥ ದೊಡ್ಡ ಲೋಕ ಅಲ್ಲ ಅಂತದ. ವಿರೋಧ ಬಂತಲ್ಲ, ಭಾಗವತಕ್ಕೂ ಹರಿವಂಶಕ್ಕೂ ವಿರೋಧ ಬಂತು. ಎಷ್ಟು ಸೂಕ್ಷ್ಮ ಗ್ರಹಿಸ್ಬೇಕು ನೋಡ್ರಿ ಶ್ರೀಮದಾಚಾರ್ಯರು. ಭಾಗವತ ವಾಕ್ಯವನ್ನು ನೋಡಿದಾಗ ಯತ್ ಪರಂ ನ ಯತ್ ಪದಂ, ವೈಕುಂಠ ಅಂತನ್ನೋದು ಅಂಥ ಪರಿಯೇನು ಶ್ರೇಷ್ಠ ಅಲ್ಲ. ಹರಿವಂಶ ನೋಡಿದಾಗ ಅದಕ್ಕಿಂತ ಶ್ರೇಷ್ಠ ಇನ್ನೊಂದು ಇಲ್ಲ ಅಂತದ. ಈ ವಿರೋಧ ಪರಿಹಾರ ಮಾಡ್ಬೇಕೀಗ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಹರಿವಂಶವನ್ನು ನೋಡಿಕೊಂಡು ಭಾಗವತದ ವಾಕ್ಯಕ್ಕೆ ಅರ್ಥ ಮಾಡಿಕೊಳ್ಳ್ರಿ. ಏನು ಮಾಡಬೇಕು, ಯತ್ ಅನ್ನೋ ಶಬ್ದವನ್ನ ಪ್ರಥಮಾ ವಿಭಕ್ತಿಯಲ್ಲಿ ಇಟ್ಕೊಳ್ಬೇಡ್ರಿ, ಮತ್ತು ಪಂಚಮಿ ವಿಭಕ್ತಿಯಲ್ಲಿ ಇಟ್ಟುಕೊಳ್ರಿ. ಪ್ರಥಮ ವಿಭಕ್ತಿಯಲ್ಲಿ ಇಟ್ಟುಕೊಂಡಾಗ ಯಾವ ಸ್ಥಾನವು ಅಂತ ಆಗ್ತದೆ, ಪಂಚಮಿ ಇಟ್ಟುಕೊಂಡಾಗ ಯಾವುದಕ್ಕಿಂತ ಉತ್ತಮ ಸ್ಥಾನವು ಇನ್ನೊಂದಿಲ್ಲವೋ ಅಂತ ಆಗ್ಬಿಡ್ತದೆ. ಆವಾಗ ಅತಃ ಪರಂನ ಯತ್ ಪದಮಿತ್ಯತ್ರಾಪಿ ಯತ್ ಶಬ್ದಸ್ಯ ಯಸ್ಮಾತ್ ಇತ್ಯರ್ಥ. ಆ ಯತ್ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿ ಅಲ್ಲ, ಯಸ್ಮಾತ್, ಯಸ್ಮಾತ್ ಪರಂ ನ ಅಸ್ತಿ, ಯಾವ ವೈಕುಂಠಕ್ಕಿಂತ ಇನ್ನೊಂದು ಉತ್ತಮ ಲೋಕವಿಲ್ಲ. ಅಲ್ರಿ ಸ್ವಾಮಿ, ಇರೋದು ಯತ್ ಪದ ಅದ, ಸುಳ್ಳೆ ಪಂಚಮಿ ಮಾಡ್ಕೊಳ್ರಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬಂದಂತ ತಿಳ್ಕೊಂಡು ವಿಷಯ ಅರ್ಥ ಹೇಳಿದ್ದಿಲ್ಲ. ಅದಕ್ಕೆ ಆಚಾರ ಅಂತಾರೆ, ಯತ್ತದ್ ಇತ್ಯಾದಯ ಶಬ್ದಾಃ ಪಂಚಮ್ಯರ್ಥಾಃ ಕೀರ್ತಿತಾಃ ಪಂಚಮ್ಯರ್ಥಾಶ್ಚ ಕೀರ್ತಿತಾಃ ಇತಿ ಚ. ಇದೇ ಹರಿವಂಶದಲ್ಲಿ ಅಥವಾ ಇದನ್ನು ಇನ್ನೊಂದು ಯಾವುದೋ ಗ್ರಂಥದಲ್ಲಿ ಯತ್ ತತ್ ಇವೇ ಮೊದಲಾದ ಶಬ್ದಗಳು ಪಂಚಮಿ ಅರ್ಥದಲ್ಲಿ ಬಳಸಬಹುದು. ರೂಪ ಬದಲಾಗೋದಿಲ್ಲ, ರೂಪ ಹಂಗೆ ಇರ್ತದೆ, ರೂಪ ಹಂಗೆ ಇರ್ತದೆ. ಯತ್ ಅಂತ ಇರ್ತದೆ, ಅರ್ಥ ಏನು ಮಾಡಬೇಕು, ಪ್ರಥಮ ವಿಭಕ್ತಿ ಅಲ್ಲ ಪಂಚಮಿ ಮಾಡಬೇಕು, ಯಸ್ಮಾತ್ ಅಂತ ಅರ್ಥ ಮಾಡಬೇಕು. ಯತ್ ಅನ್ನುವ ರೂಪ ಹಂಗೆ ಇದ್ರೆ ಭ್ರಾಂತಿಯಿಂದ ನಮಗೇನು ಅನಿಸ್ತದೆ, ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿ ಅಂದರೆ ಯತ್ ಪದಂ, ಯಾವ ವೈಕುಂಠ ಲೋಕವು, ಹಿಂಗ ಅಲ್ಲ. ಪಂಚಮಿ ಮಾಡ್ಕೊಂಡ್ರಿ ಅಂದರೆ ಯಸ್ಮಾತ್, ಯಾವ ವೈಕುಂಠಕ್ಕಿಂತ ಪರಂ ಪದಂ, ಉತ್ತಮವಾದ ಲೋಕವು ಇಲ್ಲವೋ, ಹೀಗೆ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅದರಿಂದ ಪಂಚಮಿ ವಿಭಕ್ತಿಗಳಲ್ಲೂ ಆ ರೂಪಗಳು ಹಂಗೆ ಇರ್ತಾವ, ರೂಪ ಬದಲಾವಣೆ ಆಗುವುದಿಲ್ಲ. ಸರಿ, ಇಷ್ಟು ಮುಗೀತು. ಹಂಗೆ ಆಗ್ತಿತ್ತು. ಹರಿವಂಶದಲ್ಲಿ ಒಂದು ವೇಳೆ ಉತ್ತಮ ಲೋಕ ಇಲ್ಲ, ವಿಷ್ಣು ಲೋಕಕ್ಕಿಂತ ಇನ್ನೊಂದು ಉತ್ತಮ ಲೋಕ ಇಲ್ಲ ಅಂದಿದ್ದಿಲ್ಲ ಅಂದ್ರೆ, ಭಾಗವತದಲ್ಲಿ ನಾವು ಎಷ್ಟು ಕ್ಷಣ ಇರ್ತಿದ್ವಿ ಅಂದ್ರೆ, ವೈಕುಂಠ ತೋರಿಸ್ದ ಅದೇನಂಥ ಪರಿ ಭಾಳ ದೊಡ್ಡ ಲೋಕ ಇದ್ದಿದ್ದಿಲ್ಲ ಅಂತ ಅನಿಸ್ಬಿಡ್ತಿತ್ತು. ಹಂಗಾಗಬಾರ್ದು. ಅದಕ್ಕೆ ಹರಿವಂಶವನ್ನು ಇಟ್ಟುಕೊಂಡು ಭಾಗವತವನ್ನು ಅರ್ಥೈಸಬೇಕು ನೋಡ್ರಿ. ಅದಕ್ಕೆ ಶ್ರೀಮದಾಚಾರ್ಯ ಉಪಕಾರ ಭಾಳ, ನಮಗೆ ಭಾಳ ಉಪಕಾರ. ಇದು ಪ್ರಸಂಗ ಎಲ್ಲದ, ಮುಕ್ತಿಯಲ್ಲಿ ಭೇದ ಇದೆಯೋ ಇಲ್ವೋ ಅಂತ ಹೇಳಿ ಹೊರಟ ಪ್ರಸಂಗದ.
ಮುಕ್ತಿಯಲ್ಲೂ ಭೇದ ಅದ ಅಂದ್ರೆ ಭೇದ ಸತ್ಯ ಅಂತ ಆಗ್ಬೇಕು. ಯಾಕೆ ಅಜ್ಞಾನ ನಿವೃತ್ತವಾದ ಮೇಲೆ ಮೋಕ್ಷ, ಆ ಮೋಕ್ಷದಲ್ಲಿ ಭೇದ ಅದ ಅಂದ್ರೆ ಅದು ಅಜ್ಞಾನ ಕಲ್ಪಿತ ಅಲ್ಲ, ವಾಸ್ತವ ಅಂತ ಹೇಳ್ಬೇಕಾಗಿದೆ. ಆ ಪ್ರಸಂಗದಲ್ಲಿ ಉದಾಹರಿಸಿದ ಭಾಗವತ ಹರಿವಂಶದ ಶ್ಲೋಕಗಳು, ಅದರಲ್ಲಿ ಒಂದು ಉತ್ತರಾರ್ಧದಲ್ಲಿ ಬಂದ ಒಂದು ಶಬ್ದ, ಅದನ್ನು ಸರಿ ಮಾಡದೇ ಹೋದರೆ ಹರಿವಂಶಕ್ಕೂ ಅದಕ್ಕೆ ವಿರೋಧ ಬರ್ತದೆ. ಅದಕ್ಕೆ ವಿರೋಧ ಬರ್ತದೆ ಅಂದ್ರೆ ಅದೇನಾಗ್ತದೆ ಅಂದ್ರೆ ಮೂಲ ಪ್ರಮೇಯಕ್ಕೆ ಘಾತ ಆಗ್ತದೆ. ಅದಕ್ಕೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಆಚಾರ್ಯ ವ್ಯಾಖ್ಯಾನ ಮಾಡಲಿಕ್ಕೆ ಅನುವೃತ ಯತ್ರ ಸುರಾಸುರಾರ್ಚಿತ ಅಂತ ಭಾಗವತ ಶ್ಲೋಕದ ಅಲ್ಲಿ ಸುರಾಹ ಅಸುರಾರ್ಚಿತ ಅಂತಾದ್ರೆ ವೈಕುಂಠದಲ್ಲಿ ಅಸುರರು ಯಾಕೆ ಬಂದರು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅಸುರ ಶಬ್ದಕ್ಕೆ ದೈತ್ಯರು ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಏನು ಮಾಡ್ಲಿಕ್ಕತ್ತಾರಂದ್ರೆ ಸಜ್ಜನರಾದ ಅಸುರರಿಂದ ಪೂಜಿತರಾದ ಜೀವರು ಅಂತ ಅರ್ಥ ಮಾಡ್ಲಿಕ್ಕತ್ತಾರ. ಅಂದ್ರೆ ಸ್ವರೂಪತಃ ಅವ್ರದ್ದು ದೇಹ ಅಸುರರಂತೆ ಇರ್ತದೆ, ಆದರೆ ಅವರು ಸಾತ್ವಿಕರಿರ್ತಾರೆ, ಅಂಥವರಿಂದ ಪೂಜಿತರು ಅಂತ ಅರ್ಥ ಮಾಡಿಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಟ್ಕೋಣಂತ, ಈಗ ನಿರುತಿ ಅಂತ ಒಬ್ಬ ದೇವತೆ ಇದ್ದಾರೆ ನೈಋತ್ಯ ದಿಕ್ಕಿಗೆ. ಅವ್ರು ಹೆಂಗಿದ್ದಾರೆ ಮತ್ತು ದೇಹ ಹೆಂಗದ ಅವರದ್ದು? ಅವ್ರ ಅಸುರ ದೇಹನೇ ಇದ್ದದ್ದು ಅವರಿಗೆ, ಅಂಥ ಲಟ್ಟ ದೇಹ, ಅಂಥ ಇದು ದೇಹ ಅವರಿಗೆಲ್ಲ. ಅವರೇ ಮುಂದೆ ಮಹಾಭಾರತದಲ್ಲಿ ಘಟೋದ್ಗಜರಾಗಿ ಬರ್ತಾರೆ. ಅಂದಮೇಲೆ ಅಂಥವರು ಮೋಕ್ಷದಲ್ಲಿ ಇದ್ದೇ ಇರ್ತಾರೆ. ನಿರುತಿ ಎಂಬುವಂಥವರು ಚಲೋ ವಿಷ್ಣು ಭಕ್ತರು. ಈಗ ಸುಮ್ಮನೆ ಉದಾಹರಣೆ ಹಿಂಗೆ ತಗೋಣಂತ, ಏನಂತ ಅಂದ್ರೆ ಪ್ರಹ್ಲಾದರಾಜರಿದ್ದಾರೆ. ಪ್ರಹ್ಲಾದರಾಜರು ಅಸುರ ಕುಲೋತ್ಪನ್ನರು, ಅವರು ಮುಕ್ತರಾದರು, ಹೋದರು. ಅಸುರಾರ್ಚಿತಾಹ, ಅಂಥವರಿಂದ ಅರ್ಚಿತರಾದವರು ಅಂತ ಅರ್ಥ ಇದೆ. ಅದಕ್ಕೆ ನಾ ಬೆಳಿಗ್ಗೆ ಏನು ಹೇಳ್ಬಿಟ್ಟೆ ಅಂದರೆ ಹಂಗೆ ಅರ್ಥ ಹೇಳಿಲ್ರಿ, ಈ ಅನುವಾದ ಮಾಡಿದಂಗೆ ಹೇಳಿಲ್ಲ ನಾನು. ಅಸುರ ಅಂದರೆ ಮುಖ್ಯ ಪ್ರಾಣದೇವರ ಭಕ್ತರು ಅಂತ ಮಾಡಿಟ್ಟಿನ. ಅದಕ್ಕೆ ಅಸು ಮುಖ್ಯ ಪ್ರಾಣದೇವರು, ಅವರಲ್ಲಿ ರತಿ ಇರುವ ಮುಖ್ಯ ಪ್ರಾಣನ ಭಕ್ತರಿಂದ ದೇವತೆಗಳಿಂದ ಪ್ರಶಂಸಿಸಲ್ಪಟ್ಟ ಜೀವರಾಶಿಗಳೆಲ್ಲ ಭಗವಂತನ ಹಿಂದೆ ಅಡ್ಡಾಡ್ಲಿಕ್ಕತ್ತಾರ ಅಂತ ನಾ ಅದಕ್ಕೆ ಅರ್ಥ ಮಾಡಿದೆ. ಇಟ್ಕೊಳ್ಳೋಣಂತ ನಾವೆಲ್ಲ ಆಚಾರ್ಯರ ಭಕ್ತರು, ಆಚಾರ್ಯ ಭಕ್ತರು, ಭಗವಂತನ ಭಕ್ತರು, ತತ್ವಾಧಾನ ದೇವತೆಗಳ ಭಕ್ತರು. ನಾವೆಲ್ಲ ವೈಕುಂಠದಲ್ಲಿದ್ದಾಗ ದೇವತೆಗಳು ನಮ್ಮನ್ನು ನೋಡಿ ಎಂಥವ್ರು ಇದ್ದಾರಪ್ಪ ಪುಣ್ಯವಂತರು, ವಾಯುದೇವರ ಭಕ್ತರಿದ್ದಾರೆ ಬಿಡ ಅಂತ ಹಿಂಗಂದ್ರು ಅಂತ ಇಷ್ಟೇ ಅರ್ಥ, ಬೇರೆ ಏನಿಲ್ಲ. ಭೇದಜ್ಞಾನ ಅಂತನ್ನೋದು ಮಿಥ್ಯಾಜ್ಞಾನ ಆದದ್ದರಿಂದಾಗಿ ಅದು ಹೆಂಗ ಶ್ರುತಿಗಳಿಗೆ ಐಕ್ಯ ಇಲ್ಲ ಅಂತ ಹೇಳಿ ಹೊರಟೀರಿ ಅಂತ ಮತ್ತೆ ಮುಂದಿನ ಆಕ್ಷೇಪ ಅವ್ರದ್ದು. ಅವರಿಗೆ ಸಮಾಧಾನ ಆಗಿದೆ, ಸಮಾಧಾನ ಆಗಿಲ್ಲ ಅವರಿಗೆ. ಏನು ಅಂತಂದ್ರೆ ಭೇದಜ್ಞಾನ ಅಂತನ್ನೋದು ಮಿಥ್ಯಾಜ್ಞಾನ. ಇದ್ರ ಮೇಲೆ ಒಂದು ಪಾಯಿಂಟ್ ಇಟ್ಕೊಂಡ್ಬಿಡ್ರಿ ನೀವು. ಎಲ್ಲಿ ಹೊರಲಿಕ್ಕತ್ತೀವಿ ನಾವೀಗ? ವಿದ್ಯಾತ್ಮನಿ ಭಿದಾ ಬೋಧ ಅಂತನ್ನೋ ವಾಕ್ಯದ ಮೇಲೆ ಚರ್ಚೆ ಮಾಡ್ಲಿಕ್ಕತ್ತೀವಿ ಈಗ ನಾವು. ಏನು? ಭೇದಜ್ಞಾನವು ಮಿಥ್ಯಾಜ್ಞಾನ. ಅವ್ರು ಆಗಲೇ ಹೇಳ್ಯಾರ ಅದನ್ನು, ಅದೇ ವಿಷಯ ಇಟ್ಕೊಂಡು ಹೊರಟೀವಿ. ಭೇದ ಇದು ಮಿಥ್ಯಾ ಆದದ್ದರಿಂದಾಗಿ ಮಿಥ್ಯಾಭೂತವಾದ ಭೇದವನ್ನು ತಿಳಿಸಿಕೊಟ್ರೆ ಅದು ಏನಾಗ್ತದೆ? ಭೇದಜ್ಞಾನ ಇದು ಮಿಥ್ಯಾಜ್ಞಾನವಾಗ್ತದೆ. ಸುಳ್ಳಾದ ಅಸತ್ಯವಾದ ರಜತವನ್ನ ಜ್ಞಾನ ಮಾಡಿಕೊಟ್ರೆ ಆ ಜ್ಞಾನ ಮಿಥ್ಯಾಜ್ಞಾನ. ಅಸತ್ಯವಾದ ಸರ್ಪದ ಜ್ಞಾನವನ್ನ ಮಾಡಿಕೊಂಡ್ರೆ ಆ ಜ್ಞಾನ ಎಂಥ ಜ್ಞಾನ? ಮಿಥ್ಯಾಜ್ಞಾನ. ಹಾಗಾದರೆ ಭೇದವು ಮಿಥ್ಯಾ ಆಗಿದ್ದರಿಂದ ಮಿಥ್ಯಾಭೂತವಾದ ಭೇದದ ಜ್ಞಾನ ಮಾಡಿಕೊಟ್ರೆ ಆ ಜ್ಞಾನವನ್ನ ಮಿಥ್ಯಾಜ್ಞಾನ ಅಂತ ಕರೀತಾರೆ ಅಂತೊಂದು ಪ್ರಬಲ ಆಕ್ಷೇಪ. ಇದಕ್ಕೆ ನೀವು ಸಿಟ್ಟಿನಿಂದ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ಅಬದ್ಧ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ತಾಳ್ಮೆ ಬಹಳ ಬೇಕಾಗ್ತದೆ. ಎಷ್ಟು ತಾಳ್ಮೆಯಿಂದ ಉತ್ತರ ಕೊಡ್ಬೇಕು ಹೇಳೋಣ. ಶ್ರೀಮದಾಚಾರ್ಯ ಅಂತಾರೆ, ಡೋಂಟ್ ವರಿ, ನಿನಗೇನು ಬೇಕು? ಭೇದ ಜ್ಞಾನ ಇದು ಮಿಥ್ಯಾಜ್ಞಾನ ಅಲ್ಲ ಅಂತ ಇಷ್ಟು ಬೇಕಾದಿಲ್ಲೋ ನಾ ಪ್ರಮಾಣ ಸಹಿತವಾಗಿ ತೋರಿಸ್ಕೊಡ್ತೀನಿ. ಆಚಾರ್ಯರ ತಾಳ್ಮೆ ಅಪಾರವಾದ ತಾಳ್ಮೆ. ಅದಕ್ಕೆ ಭಕ್ತಾಪರಾಧ ಸಹಿಷ್ಣೂನಾಮ್ ಅಂತಂತಾರೆ. ಅಭಕ್ತಾಪರಾಧಗಳನ್ನು ಸಹನೆ ಮಾಡ್ತಾರೆ, ಒಬ್ಬರೇ ಭಕ್ತರದ್ದು ಅಷ್ಟೇ ಅಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು ಅಲ್ಲ. ಯಾಕೆ? ವಿದ್ಯಾ ಆತ್ಮನಿ ಭಿದಾ ಬೋಧ. ಭಿದ ಅಂದ್ರೆ ಭೇದ, ಭೇದ ಭಿದ ಪರ್ಯಾಯ ಶಬ್ದಗಳು. ಭಿದ ಎಂಬುದು ಸ್ತ್ರೀಲಿಂಗ ಶಬ್ದ, ಭೇದ ಎಂಬುದು ಪುಲ್ಲಿಂಗ ಶಬ್ದ ಅಷ್ಟೇ, ಮತ್ತೇನಿಲ್ಲ. ಭಿದಾ ಬೋಧ, ಭೇದವನ್ನು ತಿಳಿಸಿಕೊಡುವುದಕ್ಕೆ ಶಾಸ್ತ್ರದಲ್ಲಿ ವಿದ್ಯಾ ಅಂತ ಕರೀತಾರೆ. ಇದು ಯಾವ ವಾಕ್ಯ? ಇದು ಭಾಗವತದ ವಾಕ್ಯ. ಎಲ್ಲಿ ಬಂದದ ಗೊತ್ತೇನಿದು? 11ನೇ ಸ್ಕಂದದಲ್ಲಿ ಉದ್ಧವ ಕೃಷ್ಣನಿಗೆ ಕೇಳ್ತಾನೆ, ಕೃಷ್ಣ ಕಾ ವಿದ್ಯಾ? ವಿದ್ಯಾ ಅಂದ್ರೆ ಏನಪ್ಪ ಕೃಷ್ಣ? ಕಹ ಪಂಡಿತ. ಪಂಡಿತ ಅಂದರೆ ಯಾರು? ಧನ್ಯ ಅಂದರೆ ಯಾರು? ಹೀಗೆಲ್ಲ ಒಂದೊಂದೊಂದೊಂದು ಪ್ರಶ್ನೆ ಕೇಳ್ಕೊತ ಬಂದಾನೆ. ಕೃಷ್ಣ ಎಷ್ಟು ಚುಟುಕು ಉತ್ತರ ಕೊಟ್ಟಿದ್ದಾನೆ ಗೊತ್ತೇನು? ಪಂಡಿತ ಕಹ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣಗೆ ಉದ್ಧವ. ತಕ್ಷಣ ಉತ್ತರ ಹೇಳ್ತಾನೆ ಕೃಷ್ಣ, ಪಂಡಿತೋ ಬಂಧ ಮೋಕ್ಷವಿತ್. ಯಾರಿಗೆ ಬಂಧನ ಅಂತ ಗೊತ್ತದ, ಯಾರಿಗೆ ಬಿಡುಗಡೆ ಮಾಡಿಕೊಳ್ಳೋದು ಅಂತ ಗೊತ್ತದ, ಅವನನ್ನು ಪಂಡಿತ ಅಂತ ಕರಿಬೇಕು.
ಹೊರತಾಗಿ ಶಾ ಅಂತಕೊಂಡವನು ಪಂಡಿತೋ ಬಂಧ ಮೋಕ್ಷವಿತ್. ಗುಣಗಳು ಯಾವುದು ಅಂತ ಕೇಳಿದ್ರೆ ಶ್ರೀಹಿ ಗುಣಾಹ ನೈರಪೇಕ್ಷಾದ್ಯಾಹ, ನಿಷ್ಕಾಮನಾಗಿರುವುದೇ ದೊಡ್ಡ ಗುಣ. ಕಾ ವಿದ್ಯಾ, ಕೃಷ್ಣ ವಿದ್ಯಾ ಅಂದರೆ ಏನು? ವಿದ್ಯಾ ಆತ್ಮನಿಭಿದಾ ಬೋಧ. ಉತ್ತರ ಕೊಡ್ತಾನೆ ಕೃಷ್ಣ. ವಿದ್ಯಾ ಅಂದರೆ ಏನಂತ ತಿಳ್ಕೊಂಡಿದ್ದೀಪ? ಬೇರೆ ಏನಿಲ್ಲ, ಭೇದವನ್ನ ತಿಳಿಸಿಕೊಡುವುದಕ್ಕೆ ವಿದ್ಯಾ ಅಂತ ಕರೀತಾರೆ. ಎರಡು ವಸ್ತುಗಳ ಮಧ್ಯದಲ್ಲಿ ಏನು? ಎರಡು ವಸ್ತುಗಳ ಮಧ್ಯದಲ್ಲಿ ಭೇದವನ್ನು ತಿಳಿಸಿಕೊಡಬೇಕು. ಪ್ರಮುಖವಾಗಿ ಭಗವಂತನಿಗೂ ನಮಗೂ ಭೇದ ಇದೆ ಎಂದು ತಿಳಿಸಿಕೊಡುವಂತಹದ್ದಕ್ಕೇನೆ ಏನ್ ಕರೆದಾರ? ವಿದ್ಯಾ ಎಂದು ಕರೆದಿದ್ದಾರೆ. ವಿದ್ಯಾ ಆತ್ಮನಿಭಿದಾ ಬೋಧ. ಆ ಶ್ಲೋಕದ ಅರ್ಥ ಆಯ್ತಲ್ಲ, ಬರ್ಕೊಂಡಿಟ್ಕೊಂಡಿರಲ್ಲ. ಎರಡು ವಸ್ತುಗಳ ಮಧ್ಯದಲ್ಲಿರುವ, ಅದರಲ್ಲೂ ಪರಮಾತ್ಮನಿಗೂ ನಮಗೂ ಇರುವ ಭೇದವನ್ನ ತಿಳಿಸಿಕೊಡುವುದಕ್ಕೇನೆ ವಿದ್ಯಾ ಅಂತ ಕರೀತಾರೆ. ಶ್ರೀಮದಾಚಾರ್ಯ ಅಂದ್ರು ಸಾಕೋ ಬೇಕೋ ಇನ್ನು ಪ್ರಮಾಣ ಅಲ್ರಿ? ನಾ ಕೇಳಿದ್ದೇನು, ನೀವು ಉತ್ತರ ಕೊಟ್ಟದ್ದೇನು? ನಾ ಕೇಳಿದ್ದು ಭೇದಜ್ಞಾನ ಇದು ಮಿಥ್ಯಾಜ್ಞಾನ ಅಂತ ನಾ ಉತ್ತರ ಕೊಡ್ಲಿಕ್ಕತ್ತೀನಿ. ಭೇದವನ್ನು ತಿಳಿಸಿಕೊಡುವುದು ವಿದ್ಯಾ, ನೀವು ಉತ್ತರ ಕೊಡ್ಲಿತ್ತೀರಿ. ಏನು ಸಂಬಂಧ ಅದ? ನಾನು ಭೇದಜ್ಞಾನ ಇದು ಮಿಥ್ಯಾಜ್ಞಾನ ಅಂತ ಹೇಳಿದ್ರೆ ನೀವು ವಿದ್ಯಾ ಅಂದ್ರೆ ಭೇದಜ್ಞಾನ ಅಂತಂತಿರಲ್ಲ. ಏನರ್ಥ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ವಿದ್ಯಾ ಅನ್ನೋ ಶಬ್ದಕ್ಕೆ ಬಿಡಿಸಿ ಹೇಳು. ವಿದ್ಯಾ ಅಂದ್ರೆ ಯಥಾರ್ಥ ಜ್ಞಾನಂ. ವಿದ್ಯಾ ಅಂದ್ರೆ ಏನು? ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೇನೆ ಇನ್ನೊಂದು ಹೆಸರು ವಿದ್ಯಾ, ವಿದ್ಯೆಗೆ ಇನ್ನೊಂದು ಹೆಸರೇ ಯಥಾರ್ಥ ಜ್ಞಾನ. ಅಂದಮೇಲೆ ಭೇದಜ್ಞಾನವು ಯಥಾರ್ಥ ಜ್ಞಾನ ಅಂತ ಶ್ರೀಕೃಷ್ಣ ಕಂಠಾಘೋಷವಾಗಿ ಉದ್ಧವನಿಗೆ ಹೇಳ್ತಿರುವಾಗ ಅದನ್ನು ಮಿಥ್ಯಾಜ್ಞಾನ ಅಂತ ನೀ ಹೆಂಗಂತೀಪ? ಗೊತ್ತಾಯ್ತಾ? ವಿದ್ಯಾ = ಏನು ಬರ್ಕೋಬೇಕು ಬ್ರಾಕೆಟ್ ಒಳಗೆ? ಯಥಾರ್ಥ ಜ್ಞಾನ ಅಂತ ಬರ್ಕೋಬೇಕು. ಮತ್ತೊಂದು ಏನು ವ್ಯವಸ್ಥೆ ಅಂತಂದ್ರೆ ಅವರದ್ದು ಇಲ್ಲ, ವಿದ್ಯಾತ್ಮನೆ ಭಿದಾಬೋಧ ಅಂತ ಹೇಳಿದ್ರೆ ಬಹಳ ಸಂತೋಷದ, ನಮಗೇನು ತಕರಾರಿಲ್ಲ. ಆಯ್ತು, ಕೃಷ್ಣ ಹೇಳ್ಯಾನಂದ್ರಲ್ಲ ಎಲ್ಲ ಹೌದು. ಇದರೊಳಗೆ ಹಿಂಗ್ಯಾಕೆ ಪದಚ್ಛೇದ ಮಾಡಬಾರ್ದು ಅಂತ ಮತ್ತೊಂದು ಪ್ರಶ್ನೆ. ಇದನ್ನು ಶ್ರೀಮದಾಚಾರ್ಯರು ಅದು ಭಾಷೆದೊಳಗ ಟೀಕಾರ ತತ್ವಪ್ರಕಾಶ ಹೇಳ್ಯಾರ. ಅದನ್ನು ರಘುತ್ತಮ ಸ್ವಾಮಿಗಳು ಪ್ರಶ್ನೆ ಮಾಡ್ಕೋತಾರೆ. ಭಿದಾ ಬೋಧ ಅಂತ ಯಾಕಂತೀರಿ? ಭಿದಾ ಅಬೋಧ ಅಂತ ಯಾಕೆ ಪದಚ್ಛೇದ ಮಾಡಬಾರ್ದು? ಅಲ್ಲಿ ಸವರ್ಣದರಿಗೆ ಸಂಧಿ ಮಾಡ್ಲಿಕ್ಕೆ ಬರ್ತದೆ. ಹಂಗೆ ನೀವು ಆತ್ಮ ಅತತ್ವಮಸಿ ಏನು ಪದಚ್ಛೇದ ಮಾಡಿರೋ ಇಲ್ಲೋ, ಹಂಗೆ ಭಿದಾ ಅಬೋಧ ಅಂತ ಮಾಡಿದ್ರೆ ಭೇದವನ್ನ ತಿಳಿಸದೇ ಇರುವುದು ವಿದ್ಯಾ ಅಂತ ಆಗ್ಬಿಡ್ತದೆ. ಶಾಣೆ ಆದೆ ಎಂದವ. ಏನು ಶಾಣೆ ಆದಪ್ಪ ಅಂತ ಕೇಳು ಶ್ರೀಮದಾಚಾರ್ಯ. ಭಿದಾ ಅಬೋಧ, ಬೋಧ ಅಂದ್ರೆ ತಿಳಿಸುವುದು, ಅಬೋಧ ಅಂದ್ರೆ ತಿಳಿಸದೇ ಇರುವುದು. ಭೇದವನ್ನ ತಿಳಿಸದೇ ಇರುವುದು ವಿದ್ಯಾ ಅಂತಂತೀನಿ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ. ಇಲ್ಲಿವರೆಗೆ ಜಗತ್ತಿನೊಳಗೆ ವಿದ್ಯಾ ಅಂದ್ರೆ ಏನರ ತಿಳಿಸೋದು ತಿಳ್ಕೊಂಡಿದ್ವಿ. ಶ್ರೀಮದಾಚಾರ್ಯ ಅಂದ್ರು ಇಲ್ಲಿವರೆಗೆ ವಿದ್ಯಾ ಅಂದ್ರೆ ಏನರ ತಿಳಿಸಿಕೊಡ್ತಾ ಅಂತ ತಿಳ್ಕೊಂಡಿದ್ವಿ. ದ ಫಸ್ಟ್ ಟೈಮ್ ಏನೂ ತಿಳಿಸಿಕೊಡದೇ ಇರೋದನ್ನ ವಿದ್ಯಾ ಅಂತ ಕರೀತಾರ ಅಂದ್ರೆ ಅಜ್ಞಾನಕ್ಕೆ ವಿದ್ಯಾ ಅಂತ ಕರೀತಾರ ಅಂತ ಹೇಳಿದಂತಾಯಿತು. ನನಗೆ ಚಾಟಿಗೆ ಹಾರಿಸ್ಬಿಟ್ರಿ ಶ್ರೀಮದಾಚಾರ್ಯ. ವಿದ್ಯಾತ್ಮನಿ ಭಿದಾಬೋಧ ಅನ್ನುವ ಕೃಷ್ಣನ ವಾಕ್ಯವನ್ನು ತಂದು ಭೇದವನ್ನ ಬೋಧಿಸುವುದು ವಿದ್ಯೆ, ಯಥಾರ್ಥ ಜ್ಞಾನ. ಅಂದ ಭೇದ ಜ್ಞಾನ ಇದು ಯಥಾರ್ಥ ಅಲ್ಲ, ಮಿಥ್ಯಾ ಅಲ್ಲ ನೀವು ಅನ್ನೋದಾದ್ರೆ ನಾನು ಯಾಕೆ ಹಿಂಗೆ ಪದಚ್ಛೇದ ಮಾಡಬಾರ್ದು? ಹೆಂಗೆ ಮಾಡ್ತೀನಿ ಹೇಳಪ್ಪ? ಭಿದಾ ಅಬೋಧ ಅಂತ ಮಾಡ್ತೀನಿ, ಭೇದವನ್ನ ತಿಳಿಸದೇ ಇರುವುದು ವಿದ್ಯಾ ಅಂತ ನಾನು ಮಾಡ್ತೀನಿ. ಹಾಗಾಗಿ ಅದರಿಂದಲೂ ಕೂಡ ನಿಮ್ಮ ಇಷ್ಟಾರ್ಥ ಸಿದ್ಧ ಆಗೋದಿಲ್ಲಲ್ಲ ಅಂದ್ರೆ ಶ್ರೀಮದಾಚಾರ್ಯರಂದ್ರು ಭೇದವನ್ನ ತಿಳಿಸದೇ ಇರುವುದು ವಿದ್ಯಾ ಅನ್ನುವುದಾದರೆ ವಿದ್ಯಾ ಶಬ್ದಕ್ಕೆ ಇದರಂಥ ಅಪಮಾನ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಯಾಕಂದ್ರೆ ವಿದ್ಯಾ ಅಂದ್ರೇನೆ ಏನೋ ಒಂದು ತಿಳಿಸಿಕೊಡ್ತದೆ. ಗಣಿತ ವಿದ್ಯಾ ಅಂದ್ರೆ ಗಣಿತವನ್ನ ತಿಳಿಸಿಕೊಡ್ತದೆ, ಹೌದಾ? ಸಾಂಖ್ಯ ವಿದ್ಯಾ ಸಾಂಖ್ಯವನ್ನು ತಿಳಿಸಿಕೊಡ್ತದೆ. ಜ್ಯೋತಿಷ್ಯ ವಿದ್ಯಾ ಜ್ಯೋತಿಷ್ಯವನ್ನು ತಿಳಿಸಿಕೊಡ್ತದೆ. ಬ್ರಹ್ಮ ವಿದ್ಯಾ ಬ್ರಹ್ಮನ್ ತಿಳಿಸಿಕೊಡ್ತದೆ. ಭಿದಾ ಅಬೋಧ ಅಂದ್ರೆ ಭೇದವನ್ನು ತಿಳಿಸಿಕೊಡುವುದಿಲ್ಲ ಯಾವುದೋ ಅದು ವಿದ್ಯಾ ಅಂದ್ರೆ ಮ್ಯಾಲಿನ ಫ್ಲೋರ್ ಖಾಲಿ ಅದ ಅಂತ ಅರ್ಥ ಆಗ್ತದೆ. ಏನೂ ತಿಳಿಸಿಕೊಡದೇ ಇರುವಂತಹದ್ದನ್ನ ವಿದ್ಯಾ ಅಂತ ಕರೀತಾರೆ ಅಂತ ಜಗತ್ತಿನಲ್ಲಿ ಮೊದಲೇ ಸತ್ಯ ತಿಳ್ಕೋಬೇಕಾಗ್ತದೆ. ಹಂಗಂದ್ರೆ ಅರ್ಥ ಏನಾಗ್ತದೆ? ಅಜ್ಞಾನ. ಅಜ್ಞಾನಕ್ಕೆ ವಿದ್ಯಾ ಅಂತ ಕರೆದಂತಾಗ್ತದೆ. ಅದರಿಂದ ಆ ಪದಚ್ಛೇದವನ್ನು ಮಾಡಬಾರದು ಅಂತ ಶ್ರೀಮದಾಚಾರ್ಯ ಹೊಡೆದು ಹಾಕಿಬಿಟ್ಟಾರೆ. ಸರಿ, ಹೋಗಿ ಬಿಡ್ರಿ. ಈಗ ಮತ್ತೆ ಅಲ್ಲಿಗೆ ಬಂದ. ಸರಿ ರೀ ಸ್ವಾಮಿ, ನೀವೇನು ಮಾಡಿರಿ? ಭೇದ ಎಂಬುದನ್ನು ಸತ್ಯ ಅಂತ ಮಾಡಲಿಕ್ಕೆ ಮೋಕ್ಷ ತನಕ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರಿ ಈಗ ನೀವು, ಹೌದಾ? ನಾವೊಂದು ಗೇಮ್ ಮಾಡ್ತೀನಿ. ಒಂದು ಗೇಮ್ ಏನು ಗೇಮ್ ಮಾಡ್ತೀನಿ ಅಂದ್ರೆ, ಆ ಮೋಕ್ಷ ಇದ್ದರೂ ನಿಮಗೆ ಭೇದ ಸತ್ಯ ಅನಿಸ್ದೇ ಇದ್ದಂಗೆ ನೋಡ್ಕೊಳ್ಳೆ ನಾನು ಅಂತ ಕೇಳಿದೆ. ಈಗ ಅಂದ್ರೆ ಮೋಕ್ಷ ಇರ್ತದೆ, ಭೇದ ಇರಂಗಿಲ್ವ? ಹೌದು. ಅಂದರು ಭೇದ ಅಲ್ಲಿದ್ದರೂ ಅದು ಸುಳ್ಳೆ. ಎಲ್ಲ ಕಡೆಗಳಲ್ಲೂ ಎರಡೆರಡನ್ನು ಒಪ್ಪಿಕೊಂಡಾರೋ. ಏನು ಒಪ್ಪಿಕೊಂಡ್ರೆ? ಎಲ್ಲ ಕಡೆಗೆ ಎರಡೆರಡು. ಉದಾಹರಣೆಗೆ
ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಒಪ್ಕೊಂಡಾರ. ಎಲ್ಲೇ ಗುಣ ಗಿಣ ಹೇಳಲಿಕ್ಕೆ ಶುರು ಮಾಡಿದ್ವು ಅಂದ್ಕೊಳ್ಳಿ ಹಿಂಗೆ ಬೇಡ ಮಾಡ್ತಾನೆ, ಅಲ್ಲಿದೆ ನೋಡ್ರಿ ಅವ ಅಂತಾನೆ. ಅಂದರೆ ಯಾವ ಸಗುಣ ಬ್ರಹ್ಮ ಅವ. ನಿರ್ಗುಣ ನಿರ್ವಿಕಾರ ಅಂದ್ರೆ ಅವ ನಮ್ಮ ಬ್ರಹ್ಮರೇ ಇರ್ಕೂತ ನೋಡ್ರಿ ಅಂತ ಹೇಳಿ ಬ್ರಹ್ಮ ಮಾಡ. ಹೇಗೆ ಬ್ರಹ್ಮದಲ್ಲಿ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತಿಬ್ಬರಿದ್ದಾರೋ ಹಾಗೆ ಮೋಕ್ಷದಲ್ಲಿ ಎರಡು ಮೋಕ್ಷ ಅದ. ಒಂದು ಗೌಣ ಮೋಕ್ಷ, ಒಂದು ನಿರ್ಗುಣ ಮೋಕ್ಷ ಅಂತಿದೆ. ಒಂದು ಸಗುಣ ಮೋಕ್ಷ, ಇನ್ನೊಂದು ನಿರ್ಗುಣ ಮೋಕ್ಷ ಅಂತದ. ಶಬ್ದ ಅದೇ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಇದ್ದಂಗೆ ಸಗುಣ ಮೋಕ್ಷ ನಿರ್ಗುಣ ಮೋಕ್ಷ. ಈ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಇಲ್ಲೆಲ್ಲ ಮುಕ್ತರು ಹೋದರು ಬಂದರು, ದೇವರು, ನಾನಾ ತರಹದ ಸಚ್ಚಿದಾನಂದ ವಿಗ್ರಹ, ಇದೆಲ್ಲವೂ ಸಗುಣ ಮುಕ್ತಿ. ಅಹಂ ಬ್ರಹ್ಮಾಸ್ಮಿ ಅಂತ ಜೀವಬ್ರಹ್ಮರ ಐಕ್ಯ ಜ್ಞಾನ ಆಗಿ ಈ ಜೀವ ನಿರ್ಗುಣ ನಿರ್ವಿಕಾರನಾಗಿ ಕೂತ್ಕೊಳ್ಳೋದು ಮುಖ್ಯ ಮೋಕ್ಷ. ಅದು ಮುಖ್ಯ ಮೋಕ್ಷ. ಹೀಗಾಗಿ ನಮ್ಮಲ್ಲಿ ಎರಡು ಮೋಕ್ಷ ಅವ. ನೀವೇನು ಈ ಮೋಕ್ಷದ ಬಗ್ಗೆ ಕೊಟ್ಟಿದ್ದೀರಿ ನೋಡ್ರಿ, ಇದೆಲ್ಲ ಗೌಣ ಮೋಕ್ಷದ ಬಗ್ಗೆ ಕೊಟ್ಟಿದ್ದೀರಿ. ಆದ್ದರಿಂದ ಆ ಗೌಣ ಮೋಕ್ಷದಲ್ಲಿ ಭೇದವನ್ನು ನಾವು ಒಪ್ಪೇ ಬಿಡ್ತೀವಿ. ನಮಗೇನು ಬಾಧಕ ಅದ ಅದು? ನಾವು ಒಂದು ವೇಳೆ ಗೌಣ ಮೋಕ್ಷದಲ್ಲಿ ಭೇದ ಇದ್ದಿದ್ದಿಲ್ಲ ಅಂತಂದರೆ ಆಗ ನೀವು ನಮ್ಗೆ ವಿರೋಧ ಕೊಡಬೇಕು. ಗೌಣ ಮೋಕ್ಷವೆನಿಸಿರುವಂಥ ವೈಕುಂಠ, ಶ್ವೇತದ್ವೀಪ, ಅನಂತಾಸನಗಳಲ್ಲಿ ಫಸ್ಟ್ ಕ್ಲಾಸ್ ಆಗಿ ಭೇದ ಅದ. ಯಾಕಂದ್ರೆ ಅದು ಖರೆ ಮೋಕ್ಷನೇ ಅಲ್ಲದು. ಮೋಕ್ಷ ಜೈಸ ದಿಕ್ತಾ ಹೇ, ಮೋಕ್ಷ ಅಲ್ಲದು. ಅಂದಮೇಲೆ ನಮಗೆ ಏನು ಬಾಧಕ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಶ್ರೀಮದಾಚಾರ್ಯ ಅಂತಾರೆ ಎರಡು ಮೋಕ್ಷ ಅಂತೆ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಶ್ರೀಮದಾಚಾರ್ಯ. ಎರಡು ಮೋಕ್ಷ ಅಂತ ಇಲ್ಲವ, ಒಂದು ನಿರ್ಗುಣ ಮೋಕ್ಷ, ಒಂದು ಸಗುಣ ಮೋಕ್ಷ ಹೇಳಿದ್ರು. ಇರೋದು ಒಂದೇ ಮೋಕ್ಷದ ಜಗತ್ತಿನಲ್ಲಿ ಅಂತ ಪ್ರಮಾಣ ಕೊಡ್ರಿ ಅಂತ. ಬಾ ಪ್ರಮಾಣ ಕೊಡ್ತೀನಿ ಬಾ ನಿನಗೆ ಅಂತ ಶುರು ಮಾಡ್ತಾ ಇದ್ದಾರೆ. ಶ್ರೀಮದಾಚಾರ್ಯ ಅಂತಾರೆ ಎರಡು ಮೋಕ್ಷಗಳು ಅಂತ ಅನ್ನೋದಿಲ್ಲವೇ ಇಲ್ಲ, ಇರೋದು ಒಂದೇ ಮೋಕ್ಷ ಅದ. ಇನ್ನೊಂದು, ಈ ವೈಕುಂಠಕ್ಕೆ ಹೋದದ್ದು ಗೌಣ ಮೋಕ್ಷ, ಪರಮ ಮೋಕ್ಷ ಅಂತ ಒಂದು ಬೇರೆ ಅದ. ಏನು ಅಬದ್ಧ ಇದೆಲ್ಲ ಆದರೂ ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮದೇವರು ಅತ್ಯಂತ ಹೈಯರ್ ಪೋಸ್ಟ್. ಶಾಸ್ತ್ರ ಪ್ರಪಂಚದಲ್ಲಿರ್ಬೋದು, ದೇವತೆಗಳ ಪ್ರಪಂಚದಲ್ಲಿರ್ಬೋದು, ಪ್ರತ್ಯಕ್ಷ ಇರ್ಬೋದು, ಎಲ್ಲೇ ನೀವು ನೋಡಿದಾಗಲೂ ಕೂಡ ಬ್ರಹ್ಮದೇವರು ಹೈಯರ್ ಮೋಸ್ಟ್. ಈಗ ಹೇಳ್ತೀನಿ, ಈ ಭಾಗವತದ ಶ್ಲೋಕವನ್ನು ಓದಿ ನೋಡು. ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಬೇಕಾದಾಗ ಅಂತ ವಾಕ್ಯ ಅದ. ಚತುರ್ಮುಖ ಬ್ರಹ್ಮದೇವರು ಯಾವ ಮೋಕ್ಷಕ್ಕೆ ಹೋಗ್ತಾರೋ ಆ ಮೋಕ್ಷ ಅಂದ್ರೆ ಅದು ಪರಮ ಮುಕ್ತಿ ಆಗ್ತದೋ ಸಾದಾ ಮುಕ್ತಿ ಆಗ್ತದೋ ನೀ ಹೇಳು. ಪ್ರಕರಣವೇ ಬ್ರಹ್ಮದೇವರ ಮೋಕ್ಷಕ್ಕೆ ಹೋಗೋದು ಅಂತದ್ದು ಆ ವಾಕ್ಯ ಎಲ್ಲ ಓದ್ತೀವಿ ನಾವು ಮುಂದೀಗ. ತಾವು ಸೃಷ್ಟಿ ಮಾಡಿದ ಎಲ್ಲ ಪದಾರ್ಥಗಳನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮೋಕ್ಷಕ್ಕೆ ಹೊರಟು ನಿಂತಾರೆ. ಇನ್ನು ಇದು ಸಗುಣ ಮೋಕ್ಷನೇ. ಇದು ಮುಗಿದ ಮೇಲೂ ಮತ್ತಿರ್ತದೆ ಜಗತ್ತಿನ. ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಿದ ಜಗತ್ತನ್ನು ನಾಶ ಮಾಡಿ ಹೋಗಬೇಕು ಅಂತ ಇಟ್ಕೊಂಡಾರ ಅಂದಮೇಲೆ ಪರಮ ಮೋಕ್ಷನೇ. ಆಮೇಲೆ ವೈಕುಂಠ, ಶ್ವೇತದ್ವೀಪ, ಅನಂತಾಸಗಳನ್ನು ಬಿಟ್ಟು ಈ ನಿರ್ಗುಣ ಬ್ರಹ್ಮಭಾವ ಮೋಕ್ಷ ಅನ್ನೋ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಒಂದೇ ಮೋಕ್ಷ, ಬ್ರಹ್ಮದೇವರು ಹೋಗೋ ಮೋಕ್ಷದ. ಅವರು ಜಗತ್ತಿನಲ್ಲಿ ದೊಡ್ಡವರಿದ್ದಾರೆ ಅಂದ ಮೇಲೆ ಮೋಕ್ಷದಲ್ಲೂ ಭೇದ ಅದ ಅಂಬೋದು ಇದರಿಂದ ಸಿದ್ಧ ಆಗ್ತದೆ. ಶ್ರೀಕೃಷ್ಣ ನಮಸ್ತೆ.